ವನಜಮ್ಮ, ಗುಂಡ ಅವರಪ್ಪ ಎಲ್ಲಿ? ಆಮೇಲೆ ಬರ್ತೀನಿ, ನೀವು ಹೋಗಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ನಾವು ಬಂದ್ವಿ. ಸರಿ ಬಿಡಮ್ಮ. ಅಪ್ಪ 5 kg ತಾನೇ ಚಿಕನ್ನು? ಹೌದಮ್ಮ, 5 kg ಕಟ್ ಮಾಡಿಸ್ಕೊಂಬಂದೆ. 3 kg ಸಾಂಬಾರಿಗಾಗುತ್ತೆ, 2 kg ಕಬಾಬ್ಗಾಗುತ್ತೆ ಅಂತ. ಬಾರ ಗುಂಡು, ಇಲ್ಲಿ ಆಟ ಆಡ್ಕೊಳ್ಳೋಣ ನಾವು ಅಡುಗೆ ಆಗೋವರೆಗೂ. ಸರಿ ಅಕ್ಕ, ಬಾಲಾಟ ಆಡ್ಕೊಳ್ಳೋಣವಾ? ಸರಿ ಅಕ್ಕ. ಬಾಲ್ ಈ ಕಡೆ ಎಸೆದ್ಬಿಟ್ಟಿರಾ, ಆಮೇಲೆ ಸಾಂಬಾರು ಒಳಗಡೆ ಬೀಳುತ್ತೆ, ಆಯಿತಾ? ಇಲ್ಲೇ ಆಡ್ಕೊತೀವಿ ಬಿಡಮ್ಮ. ಅಮ್ಮ, ಸಾಂಬಾರು ಆಯಿತಾ? ಆಯಿತು ಕಣಮ್ಮ, ಸಾಂಬಾರು ಆಯಿತು. ಇವಾಗ ಕಬಾಬ್ ಮಾಡೋಣ. ಲತಮ್ಮ, ನೀನು ಮತ್ತು ವನಜಮ್ಮ ಹೋಗ್ಬಿಟ್ಟು ಒಳಗಡೆ ಅನ್ನ ಮತ್ತು ಮುದ್ದೆ ಮಾಡ್ಕೊಂಡು ಬರ್ರಿ. ಆಯ್ತಮ್ಮ. ಬರ್ರಪ್ಪ, ಯಾಕೆ ಲೇಟು? ಕೆಲಸ ಇತ್ತು ಅತ್ತೆ ಸ್ವಲ್ಪ. ಹೌದಾ, ಬರ್ರಿ ಕೂತ್ಕೊ ಬರ್ರಿ. ಲತಮ್ಮ, ಅನ್ನ ಮುದ್ದೆ ಆಯಿತಾ? ಆಗಿದ್ರೆ ತಗೊಂಡು ಬರಮ್ಮ, ಎಲ್ಲರೂ ಊಟ ಮಾಡಲಿ, ಟೈಮ್ ಆಯಿತು. ಆಯ್ತಮ್ಮ, ತಗೊಂಡು ಬರ್ತಾಯಿದ್ದೀವಿ. ಎಲ್ಲರೂ ಊಟ ಮಾಡಿ ಹೇಗಿದೆ ಅಂತ ಹೇಳಿ. ಲತಮ್ಮ, ವನಜಮ್ಮ, ನೀವು ಆಮೇಲೆ ಊಟ ಮಾಡ್ಕೊತೀರಾ? ಹೌದಮ್ಮ, ನೀವೆಲ್ಲ ತಿಂದ್ಬಿಡಿ, ನಾವು ಲಾಸ್ಟಲ್ಲಿ ತಿಂದ್ಕೊತೀವಿ. ಹೇಗಿದೆ ಅಂತ ಹೇಳಿ. ಹಾಗೇನೋ ಲತಕ್ಕ, ತೇಜು ಚಿಕನ್ ಮಸಾಲ ಅಲ್ವಾ ಹಾಕಿರೋದು? ಚೆನ್ನಾಗಿರುತ್ತೆ ಅದೇನು? ಹೌದು, ತೇಜು ಚಿಕನ್ ಮಸಾಲ ಹಾಕಿರೋದು. ಚೆನ್ನಾಗಿದೆ ಕಣಮ್ಮ, ಕಬಾಬು ಚೆನ್ನಾಗಿದೆ ಮತ್ತು ಸಾಂಬಾರು ಚೆನ್ನಾಗಿದೆ. ಅಮ್ಮ, ಚೆನ್ನಾಗಿದೆ ಕಣಮ್ಮ. ಹೌದಾ, ಸರಿ ತಿನ್ನಿ. ಇನ್ನೂ ಬೇಕು ಅಂದರೆ ಇಟ್ಟಿಸ್ಕೊಳ್ಳಿ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಧನ್ಯವಾದಗಳು.